ಹೆಲೋ ಡಿಯರ್ ಸ್ಟೂಡೆಂಟ್ಸ್, ಯಾರೆಲ್ಲ DCET ಮಕ್ಕಳು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ನಿಮ್ಗೆ ಒಂದು ಅಪ್ಡೇಟ್ ಇದೆ. ಸೊ KA ವೆಬ್ಸೈಟ್ ಕಡೆಯಿಂದ ನಿಮ್ಗೆ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡೋದು ಲಿಂಕ್ ನ ಎನೇಬಲ್ ಮಾಡಿದ್ದಾರೆ. ಸೊ ಇವತ್ತು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹಾಲ್ ಟಿಕೆಟ್ ನ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ನೀವು ಗೂಗಲ್ ನಲ್ಲಿ KEA ಅಂತ ಟೈಪ್ ಮಾಡ್ಕೋಬೇಕಾಗುತ್ತೆ. ನೀವು ಟೈಪ್ ಮಾಡಿದ್ರೆ KE ಅಂತ ಈ ತರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಓಕೆನಾ? KN ಅವ್ರದ್ದು ಮೇನ್ ಪೇಜ್ ಏನಿದೆ ಅದು ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಪ್ರವೇಶ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡಿಪ್ಲೊಮಾ CET 2026 ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಬೇಕಾಗುತ್ತೆ. ಸೊ ನಿಮ್ಮ DCET ಅಪ್ಡೇಟ್ ಏನೇ ಇದ್ರೂನು ಇಲ್ಲಿ ಬರ್ತಾ ಇರುತ್ತೆ. ಓಕೆನಾ? ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಲಿಂಕ್ಗೆ ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳೋದಿಕ್ಕೆ ಲಿಂಕ್ ಇಲ್ವಲ್ಲ ಅಂತ. ಸೊ ನೀವು ಇಲ್ಲಿ ನೋಡ್ಬೇಕಾಗುತ್ತೆ ನೋಡಿ, ಆನ್ಲೈನ್ ಅರ್ಜಿ ಲಿಂಕ್ ಅಂತ. ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯೂಸ್ ಮಾಡಿದ್ರಿ ಅಲ್ವಾ, ಇದೇ ಲಿಂಕ್ ನ ಕ್ಲಿಕ್ ಮಾಡಿ ನಿಮ್ಗೆ ಈ ತರ ಓಪನ್ ಆಗತ್ತಲ್ವಾ. ಸೊ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ನೆಲ್ಲ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಅಂತ ನಾವು ಹೇಳಿದ್ವಿ, ಕರೆಕ್ಟಾ? ಆ ಯೂಸರ್ ನೇಮ್ ನ ಇಲ್ಲಿ ಎಂಟರ್ ಮಾಡಿ, ಇಲ್ಲಿ ಗೆಟ್ OTP ಅಂತ ಕೊಟ್ರೆ ವಾಟ್ಸ್ಆಪ್ ಮುಖಾಂತರನೋ ಅಥವಾ ಇಮೇಲ್ ಅಥವಾ SMS ಈ ಮೂರಲ್ಲಿ ಯಾವ್ದಾದ್ರು ಒಂದು ಆಪ್ಷನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಬೆಟರ್ ವಾಟ್ಸ್ಆಪ್ ನ ಕ್ಲಿಕ್ ಮಾಡಿ ಸೆಂಡ್ OTP ಅಂತ ಕೊಟ್ರೆ ನಿಮ್ಗೆ OTP ಎಂಟರ್ ಮಾಡಿ, ಪಾಸ್ವರ್ಡ್ ನೀವೇನ್ ಕ್ರಿಯೇಟ್ ಮಾಡಿದ್ರಿ ಅಲ್ಲ ಅದನ್ನ ಎಂಟರ್ ಮಾಡಿ, ಮತ್ತೆ ಇಲ್ಲಿ ನಿಮ್ಗೆ ಆಡ್ ಮಾಡೋದಕ್ಕೆ ಕೇಳುತ್ತೆ. ಆ ನಂಬರ್ ಎಷ್ಟು ಅಂತ ಹಾಕ್ಬಿಟ್ಟು ಇಲ್ಲಿ ಸೈನ್ ಇನ್ ಅಂತ ಕೊಡಿ. ಓಕೆನಾ? ಇಷ್ಟು ಕೊಟ್ಟಾದ್ಮೇಲೆ ನಿಮ್ಗೆ ಏನಿದೆ ನಿಮ್ದು ವೆಬ್ ಪೇಜ್ ಅಂದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಿತ್ತಲ್ವ ಅದು ಓಪನ್ ಆಗುತ್ತೆ. ಸೊ ಈ ಲೆಫ್ಟ್ ಸೈಡ್ ನಲ್ಲಿ ನೋಡಿ, ನೀವು ಡ್ಯಾಶ್ ಬೋರ್ಡ್, ಪ್ರೊಫೈಲ್, ಹಾಲ್ ಡೀಟೇಲ್ಸ್, ಪೇಮೆಂಟ್ ಡೀಟೇಲ್ಸ್ ಅಂತ ಕಾಣಿಸ್ತಿದೆ. ಇಲ್ಲಿ ನೋಡಿ ಮೂರನೇ ಆಪ್ಷನ್ ಇದೆ ಹಾಲ್ ಡೀಟೇಲ್ಸ್ ಅಂತ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದು ಏನಿದೆ ಹಾಲ್ ಟಿಕೆಟ್ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಓಕೆನಾ? ನಿಮ್ದು ಫೋಟೋ ಇರುತ್ತೆ, ಎಕ್ಸಾಮ್ ರೋಲ್ ನಂಬರ್ ಇರುತ್ತೆ, ಅಪ್ಲಿಕೇಶನ್ ID, ಯಾವ ಕ್ಯಾಟಗರಿ ಕ್ಲೈಮ್ ಮಾಡಿದೀರಾ, ಮತ್ತೆ ಕ್ಯಾಂಡಿಡೇಟ್ ನೇಮ್ ಇರುತ್ತೆ, ಎಕ್ಸಾಮ್ ಸೆಂಟರ್ ಕೋಡ್ ಇರುತ್ತೆ, ಮತ್ತೆ ಸೆಂಟರ್ ನೇಮ್ ಇರುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ನೋಡಿ ಕೆಳಗೆ ಕಾಣಿಸ್ತಿದೆ ಪ್ರಿಂಟ್ ಅಥವಾ ಡೌನ್ಲೋಡ್ PDF ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಕ್ಲಿಯರಾ? ಈ ಹಾಲ್ ಟಿಕೆಟ್ ನ ನೀವು ಪ್ರಿಂಟ್ ಔಟ್ ತಗೋಬೇಕಾಗುತ್ತೆ. ಸಾಧ್ಯ ಆದ್ರೆ ಕಲರ್ ಪ್ರಿಂಟ್ ತಗೊಳ್ಳಿ, ಇಲ್ಲಾಂದ್ರೆ ಬ್ಲಾಕ್ ಅಂಡ್ ವೈಟ್ ಆದ್ರೂ ನಡೆಯುತ್ತೆ. ಇಲ್ಲಿ ನೀವು ನಿಮ್ಮ ನೇಮ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿ, ಅಂಡ್ ನಿಮ್ದೇ ಫೋಟೋ ಇಲ್ಲಿ ಬಂದಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಕ್ಲಿಯರಾ? ನಿಮ್ಗೆ ಇಲ್ಲಿ ಸೆಂಟರ್ ಡೀಟೇಲ್ಸ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಇನ್ನ ನಿಮ್ಗೆ ಇವತ್ತಿಂದ ನಿಮ್ಮ ಎಕ್ಸಾಮಿಗೆ 1 ವೀಕ್ ಟೈಮ್ ಇದೆ. ಸಾಧ್ಯ ಆದ್ರೆ ಒಂದು ಸತಿ ನೀವು ಸೆಂಟರ್ ಹತ್ರ ವಿಸಿಟ್ ಮಾಡಿ, ಸೊ ದಟ್ ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕಾಗುತ್ತೆ ಹೋಗೋದಿಕ್ಕೆ ಅಂತ ಗೊತ್ತಾಗುತ್ತೆ. ಅಥವಾ ನಿಮ್ಗೆ ಈಗೆಲ್ಲ ಗೂಗಲ್ ಮ್ಯಾಪ್ ಇದೆ, ನಿಮ್ ನೀಟಾಗಿ ನೋಡ್ಕೋಬಹುದು ಎಷ್ಟೊತ್ತು ಬೇಕಾಗುತ್ತೆ. ತುಂಬಾ ದೂರ ಇತ್ತು ಅಂತಂದ್ರೆ ನೀವು ಟ್ರಾನ್ಸ್ಪೋರ್ಟೇಶನ್ ನ ಸ್ವಲ್ಪ ಫೆಸಿಲಿಟಿ ಮಾಡ್ಕೊಳ್ಳಿ, ಅವಾಗ ಹೇಗ್ ಹೋಗೋದು ಅಂತ. ಅರ್ಥ ಆಯ್ತಾ? ಸೆಂಟರ್ ನ ಈಗಲೇ ಒಂದ್ಸತಿ ವಿಸಿಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಒಂದ್ಸತಿ ವಿಸಿಟ್ ಮಾಡ್ಕೊಂಡ್ಬೇಕು. ನಿಮ್ಗೆ ಎಕ್ಸಾಮ್ ಬಂದು 23 ಮೇ 2026 ನಲ್ಲಿ ಇದೆ. 2 ಗಂಟೆಯಿಂದ 5 ಗಂಟೆವರೆಗೂ ಇರುತ್ತೆ. ಸಿಲೆಬಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ, ಸಬ್ಜೆಕ್ಟ್ ಯಾವ್ಯಾವ್ದು ಇರುತ್ತೆ ಅಂತ. ಅಂಡ್ ಇನ್ವಿಜಿಲೇಟರ್ ಸೈನ್ ಇಲ್ಲಿ ನಿಮ್ಗೆ ಎಕ್ಸಾಮ್ ದಿನ ಮಾಡ್ತಾರೆ. ಓಕೆನಾ? ಇದನ್ನ ನೀವು ಪ್ರಿಂಟ್ ಔಟ್ ತಗೊಂಡು ಇಟ್ಕೊಳ್ಬೇಕು. ಸೊ ನಿಮ್ಮ ಹಾಲ್ ಟಿಕೆಟ್ ಇದು. ಅಂಡ್ ನೆಕ್ಸ್ಟ್ ಪೇಜ್ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅದನ್ನ ಓದ್ಕೊಳ್ಳಿ. ಏನೇನಿದೆ ಅಂತ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ. ಬೆಲ್ ಟೈಮಿಂಗ್ಸ್ ಇರ್ಬೋದು, ಪ್ರತಿಯೊಂದು ಇನ್ನ ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾ ಇರ್ತಾರೆ. ಮತ್ತೆ ಡ್ರೆಸ್ ಕೋಡ್ ಇರ್ಬೋದು. ಓಕೆನಾ? ಎಲ್ಲಾನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ. ಈಗ ಸದ್ಯಕ್ಕೆ ನೀವು ಏನ್ ಮಾಡ್ಬೇಕು, ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಂಡು ಇಟ್ಕೋಬೇಕು. ಓಕೆನಾ? ನೆಕ್ಸ್ಟ್ ಇದೇ ತರ ನಿಮ್ಗೆ ಏನೇ ಅಪ್ಡೇಟ್ ಇತ್ತು ಅಂತಂದ್ರೂ ಬೇಗನೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಡೇ.